ಪಾರ್ಲೆಜಿ ಪ್ರಪಂಚದಲ್ಲಿ ಅತ್ಯಂತ ಮಾರಾಟವಾಗುವ ಈ ಬಿಸ್ಕೆಟ್ ಒಂದು ಕಪ್ ಚಹಾಗಿಂತಲೂ ಕಡಿಮೆ. ಹೌದು, ನಾವಿವತ್ತು ಭಾರತದ ಹಿರಿಮೆ ಪಾರ್ಲೆಜಿ ಬಗ್ಗೆ ತಿಳಿಯೋಣ. ಸಾಮಾನ್ಯ ಪಾರ್ಲೆಜಿ ಅನ್ಕೊಳ್ಳೆ ಎಲ್ಲರಿಗೂ ನೆನಪಾಗುವುದು ಆ ಪ್ಯಾಕೆಟ್ ಮೇಲಿರುವ ಆ ಮುದ್ದಾದ ಮಗುವಿನ ಚಿತ್ರ. ಸಾಮಾನ್ಯ ಮನೆಗೆ ಯಾರು ಪಾರ್ಲೆಜಿನ ತಂದೆ ಇಲ್ಲ ಅನ್ನೋ ಮಾತಿಲ್ಲ, ಅದಕ್ಕಷ್ಟು ಪ್ರೇಮಿಗಳಾಗಿದ್ರು. ಪಾರ್ಲೆಜಿ ಹುಟ್ಟಿದ್ದು 1939 ಮುಂಬೈನ ಒಂದು ಸಣ್ಣ ಫ್ಯಾಕ್ಟರಿಯಲ್ಲಿ. ಹಿಂದೆ ಬ್ರಿಟಿಷರು ಕಾಸ್ಟ್ಲಿ ಬಿಸ್ಕೆಟ್ ಗಳನ್ನು ತಂದಿದ್ದರಿಂದ ಅದನ್ನು ಕೊಂಡ್ಕೊಳಕ್ಕೆ ಭಾರತೀಯರ ಹತ್ರ ಹಣ ಇಲ್ಲ. ಇದನ್ನು ನೋಡಿದ ಪಾರ್ಲೆಜಿ ಕಂಪ್ನಿ ಭಾರತೀಯರಿಗೋಸ್ಕರ ಏನಾದ್ರು ಮಾಡ್ಬೇಕಂತ ಪಾರ್ಲೆ ಗ್ಲೋಕೋ ಎಂಬ ಹೆಸರಿನಿಂದ ಪ್ರಾರಂಭವಾಯಿತು. ನೀವು ಕೇಳ್ಬೋದು, ನಾವಿಲ್ಲಿ ಪಾರ್ಲೆಜಿ ಬಗ್ಗೆ ಮಾತ್ರ ಇದ್ಯಾವುದು ಪಾರ್ಲೆ ಗ್ಲೋಕೋ? 1980ರಲ್ಲಿ ಪಾರ್ಲೆ ಗ್ಲೋಕೋ ಪಾರ್ಲೆಜಿಯಾಗಿ ಬದಲಾಯಿತು. ಇಲ್ಲಿ ಜಿ ಫುಲ್ ಫಾರ್ಮ್ ಏನಂದ್ರೆ ಗ್ಲೂಕೋಸ್, ಆದ್ರೆ ಈಗಿನ ದಿನಗಳಲ್ಲಿ ಜಿ ಅಂದ್ರೆ ಜೀನಿಯಸ್. ಹಾಗೆ ನೀವು ಕೇಳ್ಬೋದು, ಆ ಪ್ಯಾಕೆಟ್ ಮೇಲಿರುವ ಮುದ್ದಾದ ಮಗು ಯಾರು? ಇದು ಯಾರು ನಿಜವಾದ ವ್ಯಕ್ತಿ ಅಲ್ಲ, ಇದು ಲಾಲ್ ಮೋಹನ್ ಅವರು ಬಿಡಿಸಿದ ಒಂದು ಕಲ್ಪನಾ ಚಿತ್ರ. ಹಾಗೆ ಪಾರ್ಲೆಜಿ ದಿನಕ್ಕೆ 40 ಕೋಟಿ ಬಿಸ್ಕೆಟ್ ಗಳನ್ನು ತಯಾರಿಸುತ್ತದೆ. ಇದರ ಒಂದು ವಿಷಯ ಗೊತ್ತಾ ನಿಮಗೆ? ಹಿಂದೆ ಪಾರ್ಲೆಜಿಗೆ 5 ರೂಪಾಯಿಗೆ 100 ಗ್ರಾಮ್ ಇರ್ತಿತ್ತು, ಆದ್ರೆ ಈಗಿನ ದಿನಗಳಲ್ಲಿ ನಾವು 5 ರೂಪಾಯಿಗೆ ಬರೀ 55 ಗ್ರಾಮ್ ಅಷ್ಟೇ ತಿನ್ನಕ್ ಸಾಧ್ಯ. ಹಾಗೆ ಚೀನಾದಲ್ಲಿರುವ ಅಷ್ಟು ಬಿಸ್ಕೆಟ್ ಬ್ರ್ಯಾಂಡ್ ಕಂಪ್ನಿಗಳನ್ನು ಒಟ್ಟು ಮಾಡಿದ್ರೆ ನಮ್ಮ ಭಾರತದಲ್ಲಿರುವ ಪಾರ್ಲೆಜಿ ಒಂದೇ ಹೆಚ್ಚು ಮಾರಾಟ ಮಾಡುತ್ತದೆ. ಅಲ್ಲಿ ಅಷ್ಟು ಮಟ್ಟಕ್ಕೆ ಇದು ಬೆಳೆದಿದೆ. ಹಾಗೆ ನಾವು ಈಗಿನ ದಿನಗಳಲ್ಲಿ ಗೂಗಲ್ ನಲ್ಲಿ ವಿಚ್ ಇಸ್ ದ ನಂಬರ್ 1 ಬಿಸ್ಕೆಟ್ ಕಂಪ್ನಿ ಆಫ್ ಇಂಡಿಯಾ ಅಂತ ಕೊಟ್ರೆ ಪಾರ್ಲೆಜಿನೇ ಮೊಟ್ಟ ಮೊದಲಾಗಿ ಬರುತ್ತದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಇದು ಬೆಳೆದಿದೆ. ಧನ್ಯವಾದಗಳು.